ಆರ್ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಸ್ಯಾರೀಸ್ ತುಂಬ ಜನ ಕೇಳ್ತಿದ್ರು. ಸ್ಯಾರೀಸು ಮತ್ತು ಒಂದು ಬೆಳ್ಳಿ ಐಟಮ್ ತರಬೇಕಾಗಿತ್ತು ಮನೆಗೆ. ಹಂಗಂದ್ಬಿಟ್ಟು ನಾವು ಒಂದು ಕಾರ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಸ್ನೇಹಿತರೆ, ತುಂಬ ದಿವಸ ಆಗೋಗಿತ್ತು. ತುಂಬ ಜನ ಕೇಳ್ತಾನೆ ಇದ್ದು ಸ್ಯಾರೀಸ್ ಹಾಕ್ಸಿ ಅಂತ. ಆನಂತರ ಹೋಗ್ಬೇಕಾದ್ರೆ ದಾರಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೇ ಕಾರಲ್ಲೇ ಹೋಗೋಣ ಅಂತ ತುಂಬ ದಿನ ಆಗೋಗಿತ್ತು. ಏನು ಆ ಧೂಳು ಹೊಗೆ ಆ ಬೆಂಗಳೂರು ಕಡೆ ಹೋಗೋಕ್ಕೆ ಆಗಲಿಲ್ಲ. ಅಷ್ಟು ಧೂಳು ಎದ್ಬಿಡ್ತು. ತಿಪ್ಕೊಂಡಹಳ್ಳಿ ಹತ್ರ ಹೋಯ್ತಾ ಆಮೇಲೆ ಮುಂದಕ್ಕೆ ಹೋದರೆ ಫುಲ್ ಟ್ರಾಫಿಕ್ ಜಾಮ್. ಅದರಲ್ಲೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಬೆಂಗಳೂರಿಗೆ. ಸ್ಯಾರಿ ಮೊದಲು ಥರ ತುಂಬ ಕಷ್ಟ ಆಗಿದೆ. ಅದರಲ್ಲೂ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು 2 ತಿಂಗಳಾಗೋಗ್ಬಿಟ್ಟಿತ್ತು ಸ್ಯಾರೀಸ್ ಹಾಕಿ. ಆ ನಂತರ ಒಂದು ಅಂಗಡಿಗೆ ಹೋದ್ವಿ. ಅದು ಮಲ್ಲೇಶ್ವರಂಗೆ ಹೋದ್ವಿ. ಮಲ್ಲೇಶ್ವರಲ್ಲಿ ಒಂದು ಅಂಗಡಿ ಗುರ್ತು ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ತುಂಬ ವೆರೈಟಿ ಸ್ಯಾರೀಸ್ ಇದೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಎಲ್ಲ ಒಂದು ತೊಗೊಂಡು ನಾನೇನು ಮಾಡಿದೆ, ಆಟೋದಲ್ಲೇ ಹಾಕ್ಕೊಂಡು ಹೋಗ್ಬಿಡೋಣ. ಚಿಕ್ಕಪೇಟೆಗೆ ಆ್ಯಕ್ಚುಲಿ ಹೋಗೋಣ ಅಂತ ಹೋಗಿದ್ದು ನಾನು. ಇಲ್ಲಿ ಒಂದು ಹೊಸ ಅಂಗಡಿ ನಮ್ಮ ಅಕ್ಕ ತೋರಿಸಿದ್ಲು. ಅವಳು ತೋರಿಸೋ ಅಂಗಡಿಗೆ ಹೋಗೋಣ ತಡಿ ಅಂದ್ಬಿಟ್ಟು ಫಸ್ಟ್ ಟೈಮ್ ಆ ಅಂಗಡಿಗೆ ಹೋಗಿದ್ದು. ಪರವಾಗಿಲ್ಲ, ಅಲ್ಲಿ ವ್ಯಾಪಾರ ಮಾಡ್ಬೋದು ಅನಿಸ್ತು. ತುಂಬ ರಶ್ಶು, ತುಂಬ ಸ್ಯಾರೀಸು, ತುಂಬ ಡಿಸೈನ್ಸ್ ಇತ್ತು ಅವನ ಅಂಗಡೀಲಿ. ಅಲ್ಲೂ ಒಂದು ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಎಲ್ಲ ಆಟೋಗೆ ಹಾಕ್ಕೊಂಡು ನಾನು ನಮ್ಮಕ್ಕ ನಮ್ಮಮ್ಮನ ಮನೆಗೆ ಹೋಗಿದ್ವಿ. ಅಮ್ಮನ ಮನೇಲಿ ಹೋಗೋದಕ್ಕೆ ನಮ್ಮಮ್ಮ ಅಡುಗೆ ಎಲ್ಲ ರೆಡಿ ಮಾಡಿದ್ದು, ಊಟಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮನ ನೋಡ್ರೂ ಆಲೇ ಒಂದು 2 ತಿಂಗಳಾಗೋಗಿತ್ತು. ಅವರು ಖುಷಿ ಆಗೋಯ್ತು ಬಂದಿದ್ದಾರಲ್ಲ ಅಂತ. ಆಮೇಲೆ ಅವ್ರ ಮುದ್ದೆ, ಅನ್ನ, ಸಾರು, ಒಂದು ಸ್ವಲ್ಪ ಪಾಯಸ ಎಲ್ಲ ಮಾಡಿ ಭಾಳ ದಿವಸ ನಂತರ ಮಗಳು ಬಂದವಳೆ ಅಂತ ಹೇಳಿ ಅವ್ರಿಗೆ ನಾನು ಹೇಳಿರಲಿಲ್ಲ. ಪಾಪ ಹೇಳಿದರೆ ಮೊದಲೇ ನಾನ್ ವೆಜ್ ಮಾಡೋರು. ನಾವು ಸರ್ಪ್ರೈಸಾಗಿ ಹೋಗಿದ್ದು ಮನೆಗೆ. ಹಂಗಾಗಿ ಅರ್ಜೆಂಟ್ಗೆ ಅವರು ಅನ್ನ, ಸಾರು, ಪಾಯಸವನ್ನು ಮಾಡಿದ್ರು. ಮಾತಾಡಿಕೊಂಡು ಹಂಗೆ ನಮ್ಮಕ್ಕ ಸಂಡ್ಲಿಗೆ ಒತ್ತಿದ್ರಂತೆ. ನಮ್ಮಕ್ಕ ಸಂಡ್ಲಿಗೆನೂ ತೊಗೊಂಬಂದಿದ್ಲು. ಈ ಥರ ಸಂಡ್ಲಿಗೆ ತಿಂದು ತುಂಬ ದಿನ ಆಗೋಗಿತ್ತು ಸ್ನೇಹಿತರೆ. ಮೊದಲಿಗೆ ಬೇಸಿಗೆ ಬಂದರೆ ಸಾಕು ಸಂಡ್ಲಿಗೆ ಒತ್ತು ಮಡಿಕೋತಾ ಇದ್ವಿ. ಆ ನಂತರ ಟೀ ಕಾಯಿಸ್ಕೊಟ್ರು. ಟೀ ಎಲ್ಲ ಕುಡ್ಕೊಂಡು ನಾವು ಅಲ್ಲೇ ಅವತ್ತು ನೈಟು ಹಾಲ್ಟ್ ಆಗಿಬಿಟ್ವಿ, ಹೋಗಲಿಲ್ಲ. ಬೆಳಗ್ಗೆಗೆ ಒಂದು ಬೆಳ್ಳಿದೊಂದು ತೆಂಗಿನಕಾಯಿ ಮತ್ತು ಕಳಸ ತೊಗೊಂಡು 55 ಗ್ರಾಮ್ ಇದೆಯಾ ನೋಡೋಣ ಅಂತ 12,000 ಗ್ರಾಮ್ಗೆ 14,000 ರೂಪಾಯಿ ಅಮೌಂಟ್ ಹೇಳಿದ್ರು ಸ್ನೇಹಿತರೆ. ಏನು ಇಷ್ಟೊಂದು ರೈಟ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಭಾಳ ಕನ್ವಿನ್ಸ್ ಮಾಡಿದ್ವಿ. 10,000ದಿಂದ ಕೇಳಿದ್ವಿ. ಅವನು ಆಗೋದೇ ಇಲ್ಲ. ಲಾಸ್ಟ್ 12,800 ರೂಪಾಯಿ ಆದರೆ ಕೊಡೋದೇ ಅಂತ ಕಂಡೀಷನ್ ಆಗಿ. ಇದಕ್ಕೆ ಇನ್ನೊಂಚೂರು ದೊಡ್ಡದು ಬೇಕು ನೀವು ಹೇಳ್ದಂಗಲ್ಲ. ಆನಂತರ ಅದೆಲ್ಲ ನೋಡಿ ಭಾಳ ಖುಷಿ ಆಯಿತು. ಆ ಚೊಮ್ಮೆಲೆ ಎಲ್ಲ 25 ಗ್ರಾಮ್ ಬರುತ್ತೆ. ಆಯಿತು ಸೆಟ್ಟು ಎತ್ತಿಕ್ಕು ಬರ್ತೀನಿ. ಇಲ್ಲ, ನಮಗೆ ಇಷ್ಟೇ ಸಾಕು. ಸ್ಯಾರೀಸ್ ಕರೆಕ್ಟಾಗಿದೆ. ಫುಲ್ಲು ಸೆಟ್ ಶಾರ್ಟೇಜ್ ಬರುತ್ತಲ್ಲ ಅಂತೇಳಿ ನಾಳೆ ಬರ್ತೀನಿ ಅಂತೇಳಿ ಎತ್ತಿಕ್ಸ್ಬಿಟ್ಟು ತೂಕ ಹಾಕ್ಸಿ ಎಲ್ಲ ಬಿಲ್ಲು ಸಮೇತ ಹಾಕಿಸಿ ನಾಳೆ ನನ್ನ ಮಗನ ಕೈಲಿ ಅಮೌಂಟ್ ಕೊಟ್ಟು ಕಳ್ಸೋಣ, ಅವ್ನು ತೊಗೊಂಬರ್ತೀನಿ ಅಂತ ಹೇಳಿ 68 ಗ್ರಾಮ್ ಇದೆ. ಲಾಸ್ಟಿಗೆ 12,800 ರೂಪಾಯಿ ಫೈನಲ್ ಮಾಡ್ದೆ. ಆ ನಂತರ ಬಸ್ ಹತ್ಕೊಂಡು ನಾನು ನಮ್ಮಕ್ಕ ಚಿಕ್ಕಪೇಟೆಗೆ ಹೋದ್ವಿ. ಚಿಕ್ಕಪೇಟೆಯಲ್ಲಿ ಸ್ಯಾರೀಸ್ ನೋಡಿಕೊಂಡು ತೊಗೊಂಬಂದ್ಬಿಡೋಣ ಅಂತ ಹೇಳಿ. ಏನೇ ಹೇಳಿ ಒಂದು ದಿವಸಕ್ಕೆ ಬೆಂಗಳೂರು ಕಡೆ ಹೋದರೆ ಯಾವುದೇ ಒಂದು ಕೆಲಸನೂ ಆಗೋದಿಲ್ಲ. ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ, ಅದರಲ್ಲಿ ಅರ್ಧ ಕೆಲಸನೇ ಆಗೋದು, ಇನ್ನು ಅರ್ಧ ಆಗೋದೇ ಇಲ್ಲ. ಅದರಲ್ಲೂ ಈ ಚಿಕ್ಕಪೇಟೆ ಅಂತ ಅಂದ್ಬಿಟ್ರೆ ಇಬ್ಬಿಬ್ರು ಹೋಗಲೇಬೇಕು, ಒಬ್ಬೊಬ್ರು ಹೋಗಿ ಬರೋಕ್ಕಾಗೋದಿಲ್ಲ. ನಾವು ಮಾರ್ಕೆಟಲ್ಲಿ ಇಳಿದ್ಬಿಟ್ಟು ನೋಡಿ ಸ್ನೇಹಿತರೆ, ಸರ್ಕಲ್ ದಾಟಿ ಚಿಕ್ಕಪೇಟೆ ಮೇನ್ ರೋಡ್ಗೆ ಹೋಗ್ತೀವಿ. ಯಾಕೆಂದರೆ ಆಟೋದಲ್ಲೇ ಹೋಗೋಕ್ಕೋದ್ರೆ ತುಂಬ ದುಡ್ಡು ಕೇಳ್ತಾರೆ. ಗ್ಯಾಸ್ ಬೇರೆ ಇಲ್ಲ ಅನ್ನೋದೊಂದು ನೆಪ ಆಗಿಬಿಟ್ಟು ಪಾಪ ಅವ್ರಿಗೂ ಬಿಸ್ನೆಸ್ ನಡೆಯೋದಿಲ್ವಲ್ಲ. ಹಂಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಓಲಾ ಆಟೋ ಮಾಡೋಕ್ಕೋದ್ರೆ ಒಳಗಡೆಗೆ ಬರಲ್ಲ ಅಂದ್ಬಿಡ್ತಾರೆ ಕಂಡೀಷನ್ನಾಗಿ. ಹಂಗಾಗಿ ನಾವು ಅಲ್ಲಿಂದನೇ ನಡ್ಕೊಂಡೇ ಹೋದ್ವಿ. ಬೇಗನೆ ಹೊಟ್ಬಿಟ್ಟಿದ್ವಿ. ನಾವು ಒಂದು 10 ಗಂಟೆಗೆಲ್ಲ ನಾವು ಚಿಕ್ಕಪೇಟೆ ಒಳಗಡೆ ಇದ್ವಿ. ಹಂಗಾಗಿ ಇನ್ನೂ ಅವಾಗ ಅಂಗಡಿಗಳೆಲ್ಲ ಓಪನ್ ಮಾಡ್ತಾಯಿದ್ರು. ನಾವು ನಡ್ಕೊಂಡು ಹೋಗೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಅಲ್ಲೂ ಸಹ ಒಂದು 3-4 ಅಂಗಡಿನ ನಾವು ಪರ್ಮನೆಂಟಾಗಿ ನೋಡ್ಕೊಬಿಟ್ಟಿದ್ದೀವಿ. ಒಂದು ಅಂಗಡಿಲೇ ನಾವು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾನು ನಮ್ಮಕ್ಕ ಎಲ್ಲ ಹೋಗ್ಬಿಟ್ಟು ನಾವು ಏನು ರೆಗ್ಯುಲರಾಗಿ ಹೋಗ್ತೀವಲ್ಲ ಆ ಸೇಟು ಅಂಗಡಿಗೆ ಹೋದ್ವಿ. ಆ ಚಿಕ್ಕಪೇಟೆ ಸರ್ಕಲ್ ಬರುತ್ತೆ ನೋಡಿ, ಇದರ ಲೆಫ್ಟ್ ಸೈಡು ಎಲ್ಲ ಅಲ್ಲಿ ಏನಪ್ಪ ರೇಷ್ಮೆ ಸೀರೆ ಇರುತ್ತೆ, ಸುದರ್ಶನು, ಭೈರಪ್ಪ ಸಿಲ್ಕನ್ ಸ್ಯಾರೀಸು, ಅದೆಲ್ಲ ಬಿಟ್ಟು ಇನ್ನೂ ಸ್ಟ್ರೈಟ್ ಮೇಲಕ್ಕೆ ಹೋಗಬೇಕು. ಅಲ್ಲಿ ಹೋದರೆ ನಾವು ಏನೊಂದು ಸ್ಯಾರಿನ ಸುಮಾರು 1 ವರ್ಷದಿಂದ ನಾನು ಹಾಕ್ತಾಯಿದ್ದೀನಿ. ಅಂಗಡಿಗಳು 2 ಅಂಗಡಿನೂ ಅಲ್ಲೇ ಪಕ್ಕನೇ ಇದೆ. ಸೊ ಹಂಗಾಗಿ ಅವನ ಅಂಗಡಿಗೆ ಹೋದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಹೆಂಗೋ ತೆಗ್ದಿದ್ದ, ಪರವಾಗಿಲ್ಲ, ಖುಷಿ ಆಯಿತು ತೆಗ್ದಿದ್ದು ನೋಡಿ. ಯಾಕಂದರೆ ಇನ್ನೂ ಆವಾಗ ಸಿಟಿಲಿ ಓಪನ್ ಮಾಡೋ ಟೈಮ್ ಆಗಿತ್ತದು.
ಹಂಗಾಗಿ ಅವನು ಸೇಟಪ್ಪನು ಆಲೆ ನೋಡಿ 2 ತಿಂಗಳಾಗೋಗಿತ್ತು. ಬನ್ನಿ ಮೇಡಮ್ ಅಂತ ಹೇಳಿ ಪಾಪ ಚೆನ್ನಾಗಿ ನಮ್ಮಿಬ್ಬರನ್ನು ಮಾತಾಡಿಸಿ ಕಾಫಿ ತರಿಸ್ಕೊಟ್ಟು ಆನಂತರ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ 1-1.5 ಗಂಟೆ ಆಗೇ ಹೋಯಿತು. ಸುಮಾರು ಹೊತ್ತು ಸೆಲೆಕ್ಟ್ ಮಾಡ್ದೋ ನೆನ್ನೆ ನಾವು ಹಿಂದಿನ ದಿವಸ ಆಲ್ರೆಡಿ ಒಂದು 40,000ಕ್ಕೆ ತೊಗೊಂಬಿಟ್ಟಿದೆ. ಇವ್ರ ಹತ್ರ ಒಂದು 28,000-30,000 ಇವ್ರ ಹತ್ರ ಆಯಿತು. ಇಲ್ಲೂ ಎಲ್ಲ ಸ್ಯಾರೀಸ್ ಎಲ್ಲ ಒಂದು ಕಡೆಯಿಂದ ಸೆಲೆಕ್ಟ್ ಮಾಡಿಕೊಂಡು ಇದು ಬೇಡ ಅದು ಬೇಡ ಇದು ಅಂದ್ಬಿಟ್ಟು ಹಂಗೂ ಆ ಸೇಟು ಇದು ಚೆನ್ನಾಗಿದೆ ತೊಗೊಂಡೋಗಿ ಇಷ್ಟು ಚೆನ್ನಾಗಿದೆ ತೊಗೊಂಡೋಗಿ ಅಂತ ಹೇಳ್ತಾನೇ ಇದ್ದರು. ನಾವು ಇನ್ನೂ ಒಂದು ಅಂಗಡಿಗೆ ಹೋಗೋದಿತ್ತು ಬಾಕಿ. ಹಂಗಾಗಿ ಯಾವತ್ತೇ ನೋಡಿ ಸೀರೆ ವ್ಯಾಪಾರ ಮಾಡೋರು ಒಂದೇ ಅಂಗಡೀಲಿ ಸ್ಯಾರೀಸ್ನ ತೊಗೊಳಕ್ಕೆ ಹೋಗಬಾರ್ದು. ನಮಗೆ ರೈಟ್ಗಳು ಕನ್ಫ್ಯೂಸ್ ಮಾಡಾಕ್ಬಿಡ್ತಾರೆ. ಸೊ ಹಂಗಾಗಿ ನಾವು ಒಂದಲ್ಲ 1-2 ಅಂಗಡಿ ನಾವು ಮೊದಲೇ ನೋಡ್ಕೊಂಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಮತ್ತು ಎಕ್ಸ್ಚೇಂಜ್ಗಳು ಕೊಡೋಕ್ಕೂ ಅಷ್ಟೇ. ನಾವೇನೋ ಅಕಸ್ಮಾತ್ ಸ್ಯಾರಿ ಮಿಕ್ಕೋಯ್ತು ಅಂದರೆ ಈ ಒಂದು 5 ಸೀರೆ 6 ಸೀರೆ ತೊಗೊಂಡಾಗ ನಾವು ರಿಟರ್ನ್ ಹಾಕಿದ್ರೂ ಅವ್ನು ತಿರ್ಗಾ ನಮಗೆ ವಾಪಸ್ ತೊಗೊಂಡು ಬೇರೆ ಸೀರೆ ಕೊಡ್ತಾನೆ. ಸೊ ಹಂಗಾಗಿ ಸೀರೆಗಳೆಲ್ಲ ತೊಗೊಂಡು ನಾನು ಆಮೇಲೆ ಸೇಟುಗೆ ನಮ್ಮ ಕೈಲಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಸೇಟಪ್ಪರೇ, ನೀವು ಇದನ್ನು ಕೊರಿಯರ್ ಮಾಡಿಬಿಡಿ ಅಂತ ಹೇಳಿ ಎಲ್ಲ ಬಿಲ್ಲೆಲ್ಲ ಮಾಡಿಸಿದ್ವಿ. ಸೆಲೆಕ್ಟ್ ಬೇಗನೆ ಮಾಡಿದ್ವಿ. ಯಾಕಂದರೆ ಜನ ಇರಲಿಲ್ಲ, ಆಯಪ್ಪನ್ನು ತೋರ್ಸೋಕ್ಕೆ ನಮಗೆ ಅನುಕೂಲ ಆಯಿತು. ನಾವು ಇಬ್ಬರು ಇರೋದ್ರಿಂದ ಭಾಳ ಫಾಸ್ಟಾಗಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಆನಂತರ ಅಲ್ಲಿಂದ ಹೊರಟ್ಬಿಟ್ಟು ಬರಬೇಕಾದ್ರೆ ರಾಜಾ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ಕಲ್ಯಾಣಂ ಸರ ಅಂತ ಈಗ ಹೊಸ್ದಾಗಿ ಬಿಟ್ಟಿದ್ದಾರಂತೆ. ನೋಡೋಣ ಅಂತ ಹೋದರೆ ರಾಜಾ ಮಾರ್ಕೆಟಲ್ಲಿ ಅಂಗಡಿನೇ ಓಪನ್ ಇರಲಿಲ್ಲ. ಬೇಗ ಹೋಗಿದ್ರಿಂದ ಒಂದು ಅರ್ಧ ಗಂಟೆ ಕಾಯ್ಕೊಂಡು ಕೂತಿದ್ರೆ ಓಪನ್ ಆಗೋದೇನೋ. ಸೊ ನಾನೇನು ಮಾಡಿದೆ, ನಾನಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋಣ ಬಿಡು ಅಂತ ಹೇಳಿ ವಾಪಸ್ ಬಂದುಬಿಟ್ಟೆ. ಬರ್ತಾ ದಾರೀಲಿ ಒಂದು ಮುಯ್ ಕವರ್ ಬಾಕ್ಸ್ ಬೇಕಾಗಿತ್ತು, ಮತ್ತು ಶೆಲ್ಲು, ಈ ಥರ ಎಲ್ಲ ಕೆಲವೊಂದು ಹೋಲ್ಸೇಲ್ ಅಂಗಡಿಗಳು ಬೇಜಾನಿದೆ. ಮನೆಗೆ ಯೂಸ್ ಆಗೋವಂಥದ್ದು ಸುಮಾರೆಲ್ಲ ಒಂದು 1,000 ರೂಪಾಯಿ ಸಾಮಾನು ತೊಗೊಂಡೆ. ಎಲ್ಲ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿದೆ. ಆ ಬ್ಯಾಗಿಗೆ ಕರೆಕ್ಟಾಗಿ ಆಯಿತು. ನಮಗೆ ಯೂಸ್ ಆಗೋವಂಥ ಐಟಮ್ಗಳು ಬೇಕಲ್ವ, ಬೆಳಗ್ಗೆ ಇದ್ದರೆ ಅಂಗಡಿಗೆ ಸಣ್ಣ ಪುಟ್ಟಕ್ಕೆಲ್ಲ ಯಾರು ಹೋಗೋರು ಅಂತ ಹೇಳಿ ನಾನು ಹಿಂಗೆ ಚಿಕ್ಕಪೇಟೆ ಕಡೆ ಹೋದರೆ ಶಾಪಿಂಗ್ ಮಾಡ್ಕೊಂಬಂದ್ಬಿಡ್ತೀವಿ. ಮತ್ತು ಏರ್ಬಡ್ಸು ಕಿವಿಗೆ ಹತ್ತಿ ಎಲ್ಲ ವಾಶ್ ಮಾಡ್ತಾರಲ್ಲ, ಅದನ್ನ ಮನೇಲಿ ಜಾಸ್ತಿ ಕೇಳ್ತಾ ಇರ್ತಾರೆ. ಅದು ಎಲ್ಲ ಹೋಲ್ಸೇಲ್ ರೇಟು ಡಿಸೈನೇ ಸಿಕ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ತೊಗೊಂಡು ಹುಡುಗರಿಗೆ ಹಣ್ಣುಗಳ್ನ ತೊಗೊಂಡು ಬರೋಣ ಅಂತ ಹೇಳಿ ಮಾರ್ಕೆಟ್ಗೆ, ಅಲ್ಲೇ ಪಕ್ಕದಲ್ಲಿದ್ದಂಥ ಮಾರ್ಕೆಟ್ಗೆ ಹೋದೆ. ಅಲ್ಲಿ ಒಳ್ಳೆ ಹಣ್ಣು ಸಿಕ್ತು. ಆ ಯಮ್ಮನ ಹತ್ರ ಫೋನ್ ಬಿಟ್ಬಿಟ್ಟು ಮುಂದಕ್ಕೆ ಬಂದುಬಿಟ್ಟಿದ್ದೀನಿ. ಅದು ದುಡ್ಡು ಕೊಟ್ಟು ತಿರ್ಗಾ ಆಮೇಲೆ ಫೋನ್ ಮಾಡಿದ್ರೆ ಗಾಬರಿ ಆಗಿಬಿಡಿ ಮೇಡಮ್ ಬನ್ನಿ ಅಂದರು. ತಿರ್ಗಾ ಹೋಗಿ ಆ ಯಮ್ಮಂಗೆ ಒಂದು ಕೃತಜ್ಞತೆ ಹೇಳಿ ಫೋನ್ ತೊಗೊಂಡು ಮನೆಗೆ ಬಂದು ನನ್ನ ಮಗನಿಗೆ ಬಂದ ಅಷ್ಟೊತ್ತಿಗೆ ಎಲ್ಲ ಕಾರ್ಗೆ ಹಾಕ್ಕೊಂಡು ಮನೆಗೆ ಬಂದು ಒಂದು 1/2 ಅವರ್ ಇಲ್ಲ ಆಲೇ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದೇ ಬಿಟ್ಟರು. ಸ್ಯಾರಿ ಇಲ್ಲ ನಾನು ಇವತ್ತು ಓಪನ್ ಮಾಡಲ್ಲ, ನಾಳೆ ಬನ್ನಿ ಸಾಕಾಗಿದೆ ಅಂದ್ರೂ ಕೇಳಲೇ ಇಲ್ಲ ಸರಸ್ವತಿ ಇವತ್ತು ನಮಗೆ ಸ್ಯಾರೀಸ್ ಎಲ್ಲ ತೋರಿಸಿ ಅಂದರು. ಆನಂತರ ಅವಾಗೆಲ್ಲ ಸ್ಯಾರೀಸ್ ಕವರ್ಗಳೆಲ್ಲ ಬಿಚ್ಚಿ ನಾನು ಎಲ್ಲ ಅವ್ರಿಗೆ ಒಂದು ಕಡೆಯಿಂದ ತೋರಿಸ್ತಾ ಬಂದೆ. ತಂದಿದ ತಕ್ಷಣವೇ ಒಂದು 5-6 ಸೀರೆ ಖಾಲಿನೇ ಆಗಿಬಿಡ್ತು. ಮತ್ತು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಾನೆ ಇದ್ದರು, ಸ್ಯಾರೀಸ್ ತಂದ್ರ ಅಂತ. ನನಗೂ ಸಾಕಾಗಿತ್ತು ಓಡಾಡ್ಕೊಂಬಂದು. ಮೊದಲು ಥರ ಈಗ ಬೆಂಗಳೂರು ಕಡೆ ಹೋಗೋಕ್ಕೂ ಆಗೋದಿಲ್ಲ, ಬರೋಕ್ಕೂ ಆಗೋದಿಲ್ಲ. ಕಾರೇ ತೊಗೊಂಡೋಗೋಣ ಅಂದರೆ ಕಾರ್ಗಲ್ಲಿ ಪಾರ್ಕಿಂಗು ಸರಿಯಾಗಿಲ್ಲ. ಮಹಾರಾಜ ಕಾಂಪ್ಲೆಕ್ಸಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು. ನಾವು ಚಿಕ್ಕಪೇಟೆಯಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಆಟೋಗೆ ಒಂದು 250-300 ರೂಪಾಯಿ ಕೇಳ್ತಾರೆ. ಅಲ್ಲಿ ಕಾರ್ ಪಾರ್ಕಿಂಗ್ ಬೇರೆ ಒಂದು 150-100 ರೂಪಾಯಿ ಆಗುತ್ತೆ ಅಷ್ಟೇ. ಮತ್ತು ಇವೆಲ್ಲ ಅದ್ರ ಜೊತೆಗೆ ಅವನು ಬಂದು ಯಾರೂ ಕಾಯೋದಿಲ್ಲ. ಸೊ ಹಂಗಾಗಿ ನಾನು ಹೋಗ್ಬಿಟ್ಟು ನೋಡಿ ಹಿಂಗೆಲ್ಲ ಹಾಕಿ ಒಂದು 2 ಬ್ಯಾಗ್ ಇರೋದ್ರಿಂದ ಆಟೋದಲ್ಲಿ ಹಾಕ್ಕೊಂಬಂದುಬಿಟ್ಟೆ. ಇನ್ನೊಂದು ಅಂಗಡಿದು ಕೊರಿಯರ್ ಮಾಡಿದೆ, ಅದನ್ನು ನಾಳೆ ಬರುತ್ತೆ. ಅದನ್ನು ನಾನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿರೋಂಥ ಸ್ಯಾರೀಸ್ನ ಈ ಸರಿ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಮನೇಲಿ ಏನು ಮಾಡಬೇಕು, 10 ಜನ ಫ್ರೆಂಡ್ಸ್ಗಳು ನಮ್ಮನ್ನು ಹುಡಿಕೊಂಡು ಬರ್ತಾರೆ. ಒಂದು ಒಳ್ಳೆ ಕ್ವಾಂಟಿಟಿ ಸ್ಯಾರೀಸ್ ಹಾಕಿದ್ರೆ ನಮಗೂ ಒಂದು ಖುಷಿ, ತೊಗೊಂಡೋಗ್ತಾರೆ. ಇನ್ನು ಈ ಡಿಸೈನ್ ತೊಗೊಂಬನ್ನಿ ಅಂತ ಕೇಳ್ತಾರೆ. ಹಂಗಾಗಿ ಮನೇಲೇ ಏನೋ ಒಂದು ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸ್ಯಾರಿ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ. ಸುಮಾರು ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಖಂಡಿತ ಸ್ಯಾರೀಸು ತುಂಬ ಚೆನ್ನಾಗಿ ಸೇಲ್ ಆಯಿತು. ನನ್ನ ಹತ್ರ ತೊಗೊಂಡಿರೋ ಫ್ರೆಂಡ್ಸ್ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ. ನಿಮಗೆ ಗೊತ್ತು ನಾನು ಯಾವ್ಯಾವ ಥರ ಸ್ಯಾರೀಸ್ ಹಾಕಿದ್ದೀನಿ, ನನ್ನ ಹತ್ರ ತೊಗೊಂಡಿದ್ದ ಸ್ಯಾರೀಸ್ ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಅಂತ. ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ತಿದ್ದೀರಾ.
ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ನಾನು ಒಳ್ಳೆ ಕ್ವಾಲಿಟಿ ಸೀರೆನೇ ಹಾಕ್ತೀನಿ. ತುಂಬ ಜನ ನನ್ನ ಹತ್ರ ಸ್ಯಾರೀಸು ತೊಗೋತಾ ಇದ್ದಾರೆ ಸ್ನೇಹಿತರೆ. ಮಧ್ಯದಲ್ಲಿ ಒಂದು 4-5 ತಿಂಗಳು ನಾನು ಹೋಗಿ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಇರೋದ್ರಲ್ಲೂ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಕೊಟ್ಟಿದ್ದೀನಿ. ಇನ್ನು ಮುಂದೆ ಇನ್ನೂ ಹಬ್ಬಗಳೆಲ್ಲ ಬರುತ್ತೆ, ತುಂಬ ಕಲೆಕ್ಷನ್ಸು ನಾನು ಹಾಕ್ತೀನಿ. 4-5 ಅಂಗಡಿಗೆ ನೀವು ಯಾರನ್ನ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಒಂದು ಅಂಗಡಿನ ನೀವು ನೋಡಿಕೊಂಡು ಒಂದು 3-4 ಅಂಗಡಿ ಗುರ್ತು ಮಾಡಿಕೊಂಡು ಸ್ಯಾರೀಸ್ನ ತೊಗೊಂಬನ್ನಿ ಸ್ನೇಹಿತರೆ. ಒಂದು ಸರಿ ನೀವೊಂದು ಒಳ್ಳೆ ಕ್ವಾಲಿಟಿ ಕೊಟ್ಟು ಹೆಸರು ಮಾಡಿಬಿಟ್ರೆ ಜನ ಹುಡಿಕೊಂಡು ನಿಮ್ಮ ಹತ್ರ ಅವರೇ ಬರ್ತಾರೆ, ಸ್ಯಾರೀಸ್ ತೊಗೊಂಡು ಹೋಗ್ತಾರೆ. ಎಷ್ಟೊತ್ತನ ಆಗಲಿ ನಾನು ಅವ್ರ ಹತ್ರನೇ ತೊಗೋಬೇಕು ಅಂತ ಲೈಕ್ ಮಾಡ್ತಾರೆ. ಸೊ ಹಂಗಾಗಿ ನನ್ನ ಹತ್ರ ತುಂಬ ಜನ ನನ್ನ ಹಿತೈಷಿಗಳು, ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದು ಸ್ಯಾರಿನ ನನ್ನ ಹತ್ರನೇ ತೊಗೊಂಡು ಹೋಗ್ತಾರೆ. ನಂಗೆ ತುಂಬ ಖುಷಿಯಾಗಿದೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ನಾನು 2 ತಿಂಗಳು ಮೇಲಾಗೋಗಿತ್ತು ಚಿಕ್ಕಪೇಟೆಗೆ ಹೋಗಿ. ಹಂಗಾಗಿ ಇವತ್ತು ಹೋಗಿ ಬಂದಿರೋದ್ರಿಂದ ಯೂಟ್ಯೂಬ್ ನೋಡಿ ಎಷ್ಟೋ ಜನ ನೀನು ಸ್ಯಾರಿ ವೇರ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅಂತ ಕೇಳಿದ್ರು. ನನಗೆ ಟೈಮ್ ಇಲ್ಲ, ಹಂಗಾಗಿ ಸ್ಯಾರೀಸ್ನೆಲ್ಲ ಹಾಗೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರು ಒಂದು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರೋ ಪ್ರತಿಯೊಬ್ಬರು ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.